ನ್ಯಾಷನಲ್ ಆಂಟಿ ಕರಪ್ಷನ್ ಮತ್ತು ಆಪರೇಷನ್ ಕಮಿಟಿ ಆಫ್ ಇಂಡಿಯಾ ವತಿಯಿಂದ ಸುದ್ದಿಗೋಷ್ಠಿ. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಭೂಮಾಫಿಯಾ, ಮರಳು ಮಾಫಿಯಾ, ಶಿಕ್ಷಣ ಮಾಫಿಯಾ, ವೈದ್ಯಕೀಯ ಮಾಫಿಯಾ, ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿರುವ ಲಂಚ ಮಾಫಿಯಾ ಹೀಗೆ ಅನೇಕ ಅಪರಾಧ ಚಟುವಟಿಕೆಗಳನ್ನು ನಿಲ್ಲಿಸಿ ನಿಯಂತ್ರಣಕ್ಕೆ ತರುವುದು ಮತ್ತು ಅಪರಾಧ ಮುಕ್ತ ಕಲಬುರಗಿ ಜಿಲ್ಲೆಯನ್ನಾಗಿಸುವುದು ನಮ್ಮ ಗುರಿಯಾಗಿದೆ. ಇದರ ಜೊತೆ ನಾಗರಿಕರಿಗೆ ಕಾನೂನು ಹಕ್ಕುಗಳು ಮತ್ತು ನ್ಯಾಯ ಒದಗಿಸುವುದು, ಸಾಮಾನ್ಯ ಜನರ ಮನಸ್ಸಿನಿಂದ ಪೊಲೀಸರ ಬಗ್ಗೆ ಇರುವ ಭಯವನ್ನು ತೆಗೆದುಹಾಕುವುದು, ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯುವುದು, ಬಡವರ ಮತ್ತು ಅಸಹಾಯಕರಿಗೆ ಸಹಾಯ ಮಾಡುವುದು, ಪರಿಸರ ಮಾಲಿನ್ಯ ತಡೆಗಟ್ಟುವುದು, ಸಮಾಜದಲ್ಲಿ ಪ್ರಚಲಿತದಲ್ಲಿರುವ ಲಂಚವನ್ನು ನಿಲ್ಲಿಸುವುದು, ಸರ್ಕಾರಿ ಯೋಜನೆಗಳು ಸಾರ್ವಜನಿಕರಿಗೆ ತಲುಪುವಂತೆ ಮಾಡುವುದು, ಕಾರ್ಮಿಕ ಮತ್ತು ವರದಕ್ಷಿಣೆ ಶೋಷಣೆ ನಿಲ್ಲಿಸುವುದು, ಬಲಿಪಶು ಜನರಿಗೆ ಎಫ್ಐಆರ್ ದಾಖಲಿಸಲು ಸಹಾಯ ಮಾಡುವುದು, ಸಂಚಾರಿ ನಿಯಮಗಳನ್ನು ಪಾಲಿಸಿ ಜನರಿಗೆ ಅರ್ಥ ಮಾಡಿಸುವುದು ಮತ್ತು ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ಸಾರ್ವಜನಿಕ ಹಿತಾಸಕ್ತಿ ಭ್ರಷ್ಟ ಜನರ ಮುಖವಾಡವನ್ನು ಬಯಲಿಗೆಳೆಯಲು ಮಾಹಿತಿ ಹಕ್ಕು ಅಧಿನಿಯಮ ಬಳಸುವುದು ಇತ್ಯಾದಿಗಳು ನಮ್ಮ ಸಂಸ್ಥೆಯ ಮೂಲ ಗುರಿ ಮತ್ತು ಉದ್ದೇಶಗಳಾಗಿವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಅದಲ್ಲದೆ ಭಾರತದ ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ಮತ್ತು ಕಾರ್ಯಾಚರಣೆ ಸಮಿತಿಯ ಮುಖ್ಯ ಉದ್ದೇಶ ಸಮಾಜವನ್ನು ಅಪರಾಧ ಮತ್ತು ಅಪರಾಧಗಳಿಂದ ಮುಕ್ತಗೊಳಿಸಲು ನಾಗರಿಕರಿಗೆ ಕಾನೂನು ಹಕ್ಕುಗಳು ಮತ್ತು ನ್ಯಾಯಯುತ ನ್ಯಾಯವನ್ನು ಒದಗಿಸುವುದು, ಸಾಮಾನ್ಯ ಜನರ ಮನಸ್ಸಿನಿಂದ ಪೊಲೀಸರ ಭಯವನ್ನು ಹೋಗಲಾಡಿಸಲು ಮತ್ತು ಸಮನ್ವಯ ಮತ್ತು ತಿಳುವಳಿಕೆಯನ್ನು ಸ್ಥಾಪಿಸಲು, ಬಡವರು ಮತ್ತು ಅಸಹಾಯಕರಿಗೆ ಸಹಾಯ ಮಾಡುವುದು, ಸರ್ಕಾರಿ ಯೋಜನೆಗಳು ಸಾಮಾನ್ಯ ಜನರಿಗೆ ತಲುಪುವಂತೆ ಮಾಡುವುದು, ಸಮಾಜದಲ್ಲಿ ಪ್ರಚಲಿತದಲ್ಲಿರುವ ಶ್ರಮದ ಶೋಷಣೆಯನ್ನು ನಿಲ್ಲಿಸುವುದು, ವರದಕ್ಷಿಣೆ ವ್ಯವಸ್ಥೆಯನ್ನು ನಿಗ್ರಹಿಸಲು ಎಫ್ಐಆರ್ ನೊಂದಿಸುವಲ್ಲಿ, ಬಲಿಪಶುಗಳಿಗೆ ಸಹಾಯ ಮಾಡಲು ಸಂಚಾರ ನಿಯಮಗಳನ್ನು ಪಾಲಿಸುವುದು ಮತ್ತು ಜನರಿಗೆ ಅವುಗಳನ್ನು ವಿವರಿಸುವುದು, ಕಾಲಕಾಲಕ್ಕೆ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಾಗಿ ಭ್ರಷ್ಟ ಜನರನ್ನು ಬಹಿರಂಗಪಡಿಸಲು ಮತ್ತು ಆರ್ಟಿಐ ಬಳಸಿ ದೆಹಲಿ ಕಚೇರಿಯಿಂದ ಸಾರ್ವಜನಿಕ ಹಿತಾಸಕ್ತಿಯಿಂದ ನೀಡಲಾಗಿದೆ ಮತ್ತು ಜಿಲ್ಲೆಯಲ್ಲಿ ಅನ್ಯಾಯಕ್ಕೆ ಒಳಗಾದ ನಾಗರಿಕರು ಸಹ ನಮ್ಮನ್ನು ಸಂಪರ್ಕಿಸಬಹುದು ಮತ್ತು ತಮ್ಮ ಜೊತೆ ಆಗಿದ್ದ ಅನ್ಯಾಯದ ವಿಷಯಗಳನ್ನು ತಿಳಿಸಬೇಕೆಂದು ಹೇಳಿದರು. ಶಿವಕುಮಾರ್ ಬಿ ಬಿರಾದರ್, ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್. ಅಂದ್ಬಿಟ್ಟು ನ್ಯಾಷನಲ್ ಆಂಟಿ ಕರಪ್ಷನ್ ಆ್ಯಂಡ್ ಆಪರೇಷನ್ ಕಮಿಟಿ ಆಫ್ ಇಂಡಿಯಾದ ದಕ್ಷಿಣ ಭಾರತದ ಅಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯದ ಉಸ್ತುವಾರಿ. ಇನ್ನು ನನ್ನ ಜೊತೆ ಇರ್ತಕ್ಕಂಥವರು ಗುಲ್ಬರ್ಗಾ ಜಿಲ್ಲೆಯ ಅಧ್ಯಕ್ಷರಾದ ಸುರೇಶ್ ಕಲ್ಸೆಟ್ಟಿ ಅವರಿದ್ದಾರೆ, ಕಾರ್ಯದರ್ಶಿ ಶರಣು ರಾಂಪುರ ಇದ್ದಾರೆ, ವಿಜಯಕುಮಾರ್ ಬೇರಾದರ್ ಮೀಡಿಯಾ ಕಾರ್ಯದರ್ಶಿ ಇದ್ದಾರೆ, ಭದ್ರತಾ ಅಧಿಕಾರಿ ಆಗಿರ್ತಕ್ಕಂಥ ಚವ್ಹಾಣ್ ಇದ್ದಾರೆ, ಹಾಗೂ ದಕ್ಷಿಣ ಭಾರತ ಆಗಿರ್ತಕ್ಕಂಥ ಶ್ಯಾಮರಾವ್ ಪ್ಯಾಟಿಯವರಿದ್ದಾರೆ, ಇನ್ನೂ ಅನೇಕ ವಿನೋದ್ ಪಾಟೀಲ್ರು, ನಾಗು ಅವರು ಇದ್ದಾರೆ. ಇನ್ನು ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಉದ್ದೇಶ ಅಂದರೆ ನಾವು ಈಗಾಗಲೇ ಇಲ್ಲಿ ಕಾರ್ಯಾಚರಣೆ ಚಾಲೂ ಮಾಡಿದ್ವಿ. ಆದರೆ ಅಧಿಕೃತವಾಗಿ ನಮ್ಮ ಕಚೇರಿ ಇಲ್ಲಿ ಪ್ರಾರಂಭ ಆಗಿದೆ ಕಲಬುರಗಿ ಜಿಲ್ಲೆ. ಮೇನ್ ನಮ್ಮ ಈ ಒಂದು ರಾಷ್ಟ್ರೀಯ ಭ್ರಷ್ಟಾಚಾರ ನಿಗ್ರಹ ಮತ್ತು ಕಾರ್ಯಾಚರಣೆ ಸಮಿತಿ ದಿಲ್ಲಿ ಇದರ ಒಂದು ಇದು ಅಂದರೆ ಭ್ರಷ್ಟಾಚಾರ ಮುಕ್ತ ಭಾರತ ದೇಶ ಮಾಡ್ತಕ್ಕಂಥದ್ದು. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಬೇಕಾದಷ್ಟು ಭ್ರಷ್ಟಾಚಾರಗಳು ಎಲ್ಲಿ ನೋಡಿದಲ್ಲಿ ಅತ್ಯಾಚಾರಗಳೆಲ್ಲ ನಡೀತವೆ. ಆದರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದು ಯಾವ ಸರ್ಕಾರ ಏನು ಕೆಲಸ ಮಾಡ್ತಾಯಿದೆ, ಬರೀ ಸರ್ಕಾರ ಒಂದೇ ಆದರೆ ಆ ಕೆಲಸ ಆಗೋದಿಲ್ಲ. ನೀವು ತಿಳ್ಕೊಂಡಿದ್ದೀವಿ, ಪೊಲೀಸರಿದ್ದಾರೆ ಮಾಡ್ತಾರಲ್ಲ, ಲೋಕಾಯುಕ್ತರಿದ್ದಾರೆ, ಇಲ್ಲ, ಆ ರೀತಿ ಆಗೋದಿಲ್ಲ. ಅಲ್ಲಿ ಸಾರ್ವಜನಿಕರಿಗೆ ಅವೇರ್ನೆಸ್ ತರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಆ ಸಾರ್ವಜನಿಕರಿಗೆ ಅವೇರ್ನೆಸ್ ತರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ಇನ್ನಿಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ರಾಮನಗರ ರಿಂಗ್ ರೋಡ್ನಲ್ಲಿ ಶಾಪ್ ನಂಬರ್ 4 ಪೂಜಾರಿ ಕಾಂಪ್ಲೆಕ್ಸ್ನಲ್ಲಿ ಕಚೇರಿ ಓಪನ್ ಆಗಿದೆ. ಇನ್ನು ನಮ್ಮ ಉದ್ದೇಶಗಳು ಏನಿವೆ ಅಂದರೆ ಒಂದು 13 ಉದ್ದೇಶ ಇವೆ. ಫಸ್ಟ್ ಆಫ್ ಆಲ್ ಇದ್ರದ್ದು ಕಾನೂನು, ನಾಗರಿಕರಿಗೆ ಕಾನೂನು ಹಕ್ಕುಗಳು ಮತ್ತು ನ್ಯಾಯ ಒದಗಿಸುವುದು, ಸಾಮಾನ್ಯ ಜನರ ಮನಸ್ಸಿನಿಂದ ಪೊಲೀಸರ ಬಗ್ಗೆ ಇರ್ತಕ್ಕಂಥ ಭಯ ತೆಗೆದುಹಾಕೋದು, ಮಹಿಳೆಯರ ಮೇಲಿನ ದೌರ್ಜನ್ಯತೆ ಕಡೆಯೋದು, ಬಡವರಿಗೆ ಅಸಹಾಯಕರಿಗೆ ಸಹಾಯ ಮಾಡೋದು, ಪರಿಸರ ಮಾಲಿನ್ಯ ತಡೆಗಟ್ಟೋದು, ಸಮಾಜದಲ್ಲಿ ಪ್ರಚಲಿತ ಇರತಕ್ಕಂಥ ಏನು ಲಂಚಗೊಳಿತನಿದೆ ಇದೇ ಮೇನಿದೆ. ಭ್ರಷ್ಟಾಚಾರವನ್ನು ತಡೆಯುವುದು ಅಥವಾ ನಿರ್ಮೂಲನೆ ಮಾಡುವುದು, ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪುವಂತೆ ಮಾಡುವುದು, ಬಲಿಪಶುವಾದ ಜನರಿಗೆ ಕೆಲವೊಂದು ಜನರು ಏನಾಗಿದೆ, ಅನ್ಯಾಯ ಆಗಿದೆ, ಆದರೆ ಸ್ಟೇಷನ್ಗೆ ಹೋದರೆ ಅವರು ಎಫ್ಐಆರ್ ದಾಖಲೆ ಮಾಡ್ಕೊಳ್ತಾಯಿಲ್ಲ, ತಮ್ಮೆಲ್ಲರಿಗೂ ಗೊತ್ತಿದೆ. ಅಂಥದ್ರಲ್ಲಿ ನಾವು ಪ್ರಮುಖವಾಗಿ ಕೆಲಸ ಮಾಡ್ತಾಯಿದ್ವಿ. ಯಾಕೆ ಮಾಡ್ತಾಯಿಲ್ಲ, ಎಫ್ಐಆರ್ ಮಾಡಿ ಆಮೇಲೆ ಏನಿದೆ ನೋಡ್ಕೊಳ್ಳೋಣ ಅಂತ ಕೆಲಸ. ಸಂಚಾರಿ ನಿಯಮ ಪಾಲನೆ, ಅದರ ಜೊತೆ ರಾಷ್ಟ್ರೀಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಾಗಿ ಭ್ರಷ್ಟಾಚಾರಿಯನ್ನು ಮಾಡ್ತಾರೆ ಅವರ ಮುಖವಾಡವನ್ನು ಬಯಲಿಗೆ ಎಳೆದು ಅವರನ್ನೇನಪ್ಪ ಅಂದ್ರೆ ನಾವು ಅವರನ್ನು ಅವಗಣನೆ ಮಾಡಿ
RTI ಮೂಲಕ ನಾವು ತೋತೀವಿ. ಸುಮ್ಮನೆ ಏನೋ ಮಾಡಿದ್ರೆ ಯಾರಿಗೂ ಹಿಡಿದು ಮಾಡೋದಿಲ್ಲ. RTI ಹಾಕಿ ಅವರು ಅಧಿಕೃತ ಮಾಹಿತಿ ತಗೊಂಡು ಅವರ ಬೆನ್ನತ್ತಿ ಅವರನ್ನು ಮಾಡ್ತಾಯಿದ್ವಿ. ಈ ರೀತಿಯಾಗಿ ಎಲ್ಲ ತೊಂದರೆಗಳಿಂದ ಯಾವ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆಯೋ ಅವರು ಬಂದು ನಮ್ಮ ಕಚೇರಿಗೆ ಬಂದು ಅಹವಾಲು ಕೊಟ್ಬಿಟ್ರೆ ನಾವು ಅದನ್ನು ಪರಿಪೂರ್ಣವಾಗಿ ಎಷ್ಟು ಸಾಧ್ಯತೆ ಅಷ್ಟು ಮಟ್ಟಿಗೆ 100ಕ್ಕೆ 100ರಷ್ಟು ನಾವು ಅವರಿಗೆ ನ್ಯಾಯ ಒದಗಿಸಿದ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಂದು ಒಂದು ಇಂಪಾರ್ಟೆಂಟ್ ಇದೆ. ಈ ಇಷ್ಟರಲ್ಲಿ ನೋಡಿ ನಮ್ಮ ಕಚೇರಿ ಚಾಲೋದ್ರೊಳಗಾಗಿನೇ ಕೆಲವೊಂದು ಜನ ಡೂಪ್ಲಿಕೇಟ್ ID ತೊಗೊಂಡಿದ್ದಾರೆ. ಡೂಪ್ಲಿಕೇಟ್ ಇವತ್ತು ನಾಳೆ ಗೊತ್ತಿದೆ ತಮಗೆಲ್ಲ. ಎಲ್ಲೋ ಒಂದು ಕಡೆ ಒಂದು ಯಾವುದೋ ಸೆಂಟ್ರ್ನಲ್ಲಿ ಹೋದ್ರು ಅಂದರೆ DT ಮಾಡಿ ಅವ್ರ ಫೋಟೋ ಹಾಕ್ಕೊಂಡು ಯಾವುದೋ ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಅಂಥವ್ರು ಒಂದು 4 ಜನ ಸಿಕ್ಕರು, ಅವ್ರಿಗೆ ಫಜೀತಿ ಮಾಡಿದ್ದೀವಿ. ಅವ್ರ ಹೆಸರುಗಳನ್ನು ಇಲ್ಲಿ ಹೇಳೋದು ಬೇಡ, ಮುಂದಿನ ದಿನಮಾನದಾಗ ಅದು ಹೇಳ್ತೀವಿ. ಈ ರೀತಿಯಾಗಿ ಯಾವುದೇ ಇದಿಲ್ಲ. ನಿಮ್ದು ಏನೇ ಅಹವಾಲ ಸಾರ್ವಜನಿಕರು ಇದ್ದರೂ ದಯವಿಟ್ಟು ನಮ್ಮ ಕಚೇರಿಗೆ ಬಂದು ತಮ್ಮ ಒಂದು ದೂರನ್ನು ಕೊಟ್ಟರೆ ಅದನ್ನು ನಾವು ಪರಿಶೀಲನೆ ಮಾಡಿ ಅದನ್ನು ತಹಬಂದಿ ತರ್ತಕ್ಕಂಥ ಒಂದು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಮಗೆ ಈ ಮೂಲಕ ಹೇಳ್ತಾ ಇದ್ದೀನಿ. ಸಂಘ ವತಿಯಿಂದ ನೀವು ಏನು ಮಾಡಲ್ಲ? ಇಲ್ದೇನಂತಲ್ಲ, ಸಂಘ ವತಿಯಿಂದ ನಾವು ಮಾಸಾಗಿ ನಾವು ನೋಡ್ತೀವಿ ಸರ್. ನಾವು ನೋಡ್ತಕ್ಕಂಥ ನಾವು ಮಾಡ್ತಾಯಿದ್ವಿ. ಈಗಾಗಲೇ ಅನೇಕ ಮಾಡಿದ್ವಿ. ಬಟ್ ಅಷ್ಟೇ ನಾವು ಪ್ರೆಸ್ನಲ್ಲಿ ತಂದಿರಲಿಲ್ಲ. ಯಾಕೆಂದರೆ ಅಧಿಕೃತವಾಗಿ ನಮ್ಮ ಕಚೇರಿಯಿಂದ ನಾವು ಪ್ರೆಸ್ನಲ್ಲಿ ತಂದುಬಿಟ್ರೆ ಏನು ರೀ ನಿಮ್ಮ ನಿಲುವೆಲ್ಲಿ ನೀವೆಲ್ಲಿ ಎಲ್ಲೋ ಮಾಡ್ತೀರ ಅನ್ನಂಗೆ ಆಗ್ತದೆ ಅಂದ್ಬಿಟ್ಟು ಈಗಾಗಲೇ ನಮ್ಮ ಮಹಾನಗರ ಪಾಲಿಕಾದಲ್ಲಿ ಅನೇಕ ಕೇಸ್ಗಳನ್ನ ನಾವು ಬಡವರಿಗೆ ಅನ್ಯಾಯ ಮಾಡಿಕೊಟ್ಟಿವಿ. RTOನಲ್ಲಿ ಮರಳು ಮಾಫಿಯಾ ಕೆಲವೊಂದು ಕೇಸ್ಗಳು ಮಾಡಿವಿ. ಅವನ್ನೆಲ್ಲ ಮುಂದಿನ ದಿನಮಾನಗಳಲ್ಲಿ ನಿಮಗೆ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡ್ತೀವಿ. ನಿಮ್ಮ ಪ್ರಕಾರ ಭ್ರಷ್ಟಾಚಾರ ಕಲಬುರಗಿಯಲ್ಲಿ ಇದೆಯಾ ಇಲ್ಲ? ಇಟ್ಟೆ ಸರ್. ನಾವು ಯಾವ ಮುಖ ಇಟ್ಕೊಂಡು ಹೇಳಿ ನಿಮಗೆ ಇಲ್ಲ ಅಂದ್ಬಿಟ್ಟು ನಾನಿಲ್ಲ ಅಂತ ಹೇಳಿದ್ರೆ ನನಗೆ ಇದೆ, ಬೇಕಾದಷ್ಟಿದೆ. ಅಧಿಕಾರಿಗಳು ಭಾಳ ಲಂಚವಿದೆ. ಅವ್ರ ಹಿಂದ್ಗಡೆ ಕೆಲವೊಂದು ಜನ ಪಾಲಿಟಿಷಿಯನ್ಸ್ ಇದ್ದಾರೆ. ಅದನ್ನು ನಾನು ಅಲ್ಲ ಅಂತ ಹೇಳಿದೆ, ಎಲ್ಲ ಇದ್ದಾರೆ. ಅವ್ರನ್ನೆಲ್ಲ ನಾವು ಬಯಲಿಗೆ ಎಳಿಬೇಕಾಗಿದೆ. ಆದರೆ ಹಂತವಾಗಿ ಒಂದೊಂದಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಮ್ಮ ಹತ್ರ ಹೇಳ್ತಾ ನನ್ನ ಧನ್ಯವಾದಗಳನ್ನು ತಾವು ಅರ್ಪಿಸ್ತೀನಿ. ತಮ್ಮ ಹೆಸರು ಹೇಳಿ. ಡಾಕ್ಟರ್ AS ಭದ್ರಶೆಟ್ಟಿ, ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರು ದಕ್ಷಿಣ ಭಾರತ. ಅದರ ಜೊತೆ